8ರಿಂದ 10ನೇ ಕ್ಲಾಸ್ ಮಕ್ಕಳೇ ಸಾವು. ಇತ್ತೀಚೆಗೆ ರಾಜ್ಯದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ. ಇಲ್ಲಿ ತನಕ ಒಟ್ಟು 4 ಪ್ರಕರಣಗಳು ವರದಿಯಾಗಿದೆ. ಯಾದಗಿರಿ, ರಾಯಚೂರು ಬಳಿಕ ಇದೀಗ ಹಾಸನದಲ್ಲೂ ವಿದ್ಯಾರ್ಥಿಯೋರ್ವ ಹಾರ್ಟ್ ಅಟ್ಯಾಕ್ ನಿಂದ ಅಸುನೀಗಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಎದೆನೋವು ಕಾಣಿಸಿಕೊಂಡು ಹಾಸನದಲ್ಲಿ 11 ವರ್ಷದ ಸಾರ್ವಜನಿಕರೇ, ಸ್ನೇಹಿತರೆ, ತಂದೆ ತಾಯಿಯಂದಿರೆ, ಅಣ್ಣ ತಮ್ಮದಿರ, ಅಕ್ಕ ತಂಗಿದಿರೆ, ಇದಕ್ಕೆ ಕಾರಣ ಏನು ಅಂತ ನಾನು ಹೇಳಬೇಕು ಅಂತಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮುಂಚೆ ತಾಯಂದಿರು ಪೂರ್ತಿ ಮನೆ ಸಂಸಾರ ನಡೆಸ್ತಾ ಇದ್ರು. ಅವಾಗ ಯಾವ ಹಾರ್ಟ್ ಅಟ್ಯಾಕ್ ಇರಲಿ, ಏನೂ ಇರಲಿಲ್ಲ. ಕರೆಕ್ಟ್ ಇಡೀ ಸಂಸಾರ ಇತ್ತು. ತಾಯಿ ಅಂತ ಎಂಟಿರಾಗ್ಬೋದು ಅಥವಾ ತಾಯಿನೇ ಆಗ್ಬೋದು, ಅಷ್ಟೇ ನಡೆಸ್ತಾ ಇದ್ರು. ಇವತ್ತಿನ ಪರಿಸ್ಥಿತಿ ಹೆಂಗೈತೆ ಅಂದರೆ, ನೀವು ನಂಬಿಬಿಡಿ, ಶನಿವಾರ ದಿನ ಮಕ್ಳುಗಳಿಗೆ ಒಂದು ತುತ್ತು ಅನ್ನ ಅಚ್ಚುಕಟ್ಟ ಮಾಡಿ ಮುದ್ದೆ ಮಾಡಿ ಕಳಿಸಲ್ಲ. ಬರೀ ಹೋಗ್ಬಿಟ್ಟು ಮ್ಯಾಗಿ ಇಮ್ಮಿಡಿಯೇಟ್ ಆವಾಗಲೇ ಮ್ಯಾಗಿ ತೊಗೊಂಡು ಮಾಡಿ ಕಳಿಸ್ತಾರೆ. ವಿಷ ಪದಾರ್ಥ ಇರುತ್ತೆ, ಅರ್ಥ ಮಾಡ್ಕೊಳಲ್ಲ. ಗೋಬಿ ಮಂಚಿ ತಿನ್ನಕ್ಕೆ ಕೊಡ್ತಾರೆ, ಗೋಬಿ ಮಂಚೂರಿ, ಆಮೇಲೆ ಎಗ್ ರೈಸು. ನೀವು ನಂಬಿಬಿಡಿ, ಈ ಟೇಸ್ಟ್ ಪೌಡ್ರುಗಳು ಮ್ಯಾಕ್ಸಿಮಮ್ ಎಲ್ಲರಿಗೂ ಮಿಕ್ಸ್ ಮಾಡ್ತಾರೆ. ಕಾರಣ ಇಷ್ಟೇ, ಅವ್ರಿಗೆ ಬಿಸ್ನೆಸ್ ಆಗಬೇಕಷ್ಟೇ. ತುಂಬ ಚೆನ್ನಾಗಿ ಮಾಡ್ತಾರೆ, ಅಮ್ಮಂಗಿನ ಚೆನ್ನಾಗಿ ಮಾಡ್ತಾರೆ, ಮಕ್ಕಳು ತಿಂತಾರೆ. ನೀವು ನಂಬಿಬಿಡಿ. ಇನ್ನೊಂದು ಮಾತು ಹೇಳ್ತೀನಿ, ಈ ಮಕ್ಳುಗಳು ಸಾವುಗಳಿಗೂ ಮ್ಯಾಕ್ಸಿಮಮ್ಮು ನನಗನ್ಕ ಗರಿಷ್ಠ ನಮ್ಮ ತಪ್ಪುಗಳು, ತಂದೆ ತಾಯಿ ತಪ್ಪುಗಳು ತುಂಬ ಇದೆ. ನೀನು ನಮ್ಮನೇ ಓದಿಸ್ಕೊಂಡ್ರೆ ಬೆಳಗ್ಗೆ ಮುದ್ದೆನೇ ಬಿಟ್ಟು ನಾವು ಬೇರೆ ಏನೋ ವಾರಕ್ಕೆ ಕನಿಷ್ಠ ಒಂದು 5-6 ದಿನ ಮುದ್ದೆನೇ ತಿನ್ನೋದು. ಅದು ನನ್ನ ಸಣ್ಣ ನಮ್ಮ ಮಕ್ಳುಗಳು ಹಂಗೆ ಮಾಡೋದು. ಇವತ್ತು ಅಷ್ಟೇ ಚೆನ್ನಾಗಿ ಕಲಿದ್ದಂಗೆ ಅವರೇ. ಇನ್ನೊಂದು ಸ್ಪೋರ್ಟ್ಸ್ ಆಡೋಕ್ಕೆ ಬಿಡೋಲ್ಲ, ಸ್ಟಾರ್ಟಿಂಗ್ ಆಟ ಆಡೋಕ್ಕೆ ಬಿಡೋಲ್ಲ, ಒಳಗಡೆನೇ ಕುಣಿಸ್ಕೊಂತಾರೆ. ಬಾಯಿ ತುಂಬ ನಗ್ನಗ್ತಾ ಮಾತಾಡೋಲ್ಲ, ಟೆನ್ಷನ್ ಕೊಡ್ತಾರೆ, ಓದು 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 ಅಂತ. ಇನ್ನೆಲ್ಲಿ ಜೀವನ, ಎಲ್ಲಿ ಆಟ, ಎಲ್ಲಿ ಸಂತೋಷ? ನೀವೇ ಕಲ್ಪನೆ ಮಾಡ್ಕೊಳ್ಳಿ. ಕೋಟ್ಯಾಂತರ ರೂಪಾಯಿ ದುಡ್ಡು ಪಕ್ಕದಲ್ಲಿ ಇಕ್ಕರು ಕೂಡ ಮಕ್ಕಳು ಜೀವ ಬರೋಲ್ಲ. ಜೀವಾಗಿ ಬೆಳೆಸಿರ್ತೀವಿ, ಹೃದಯ ಕೊಟ್ಟು ಸಾಕಿರ್ತೀವಿ, ಅಷ್ಟು ಚೆನ್ನಾಗಿ ಹೃದಯ ಪ್ರೀತಿ ಕೊಟ್ಟು ಸಾಕಿರ್ತೀವಿ. ಇನ್ನು ಮುಂದೆ ಅರ್ಥ ಮಾಡ್ಕೊಳ್ಳಿ. ಇನ್ನು ಯಾರ ಮನೇಲಿ ಫಸ್ಟು ಬೆಳಗ್ಗೆತ್ತು ದೊಡ್ಡರ ಚಿಕ್ಕರೇ ಆಗ್ಬೋದು. ಇವತ್ತಿನ ಪರಿಸ್ಥಿತಿಯಲ್ಲಿ ಬೆಳಗ್ಗೆ ಹೊತ್ತು ಮುದ್ದೆ, ನೈಟಲ್ಲ ಮಧ್ಯಾಹ್ನ ಹೇಳ್ತೀನಿ ಅರ್ಥ ಮಾಡ್ಕೊಳ್ರಿ. ಬೆಳಗ್ಗೆ ಹೊತ್ತು ಮುದ್ದೆ ಮಾತ್ರ ಕೊಟ್ಟು ಸ್ವಲ್ಪ ಅನ್ನ ಕೊಟ್ಟು ಒಟ್ಟಿಗಟ್ಟಾಗಿ ಒಳ್ಳೆ ಸಾರು ಮಾಡಿಕೊಟ್ಟು ಕಳಿಸಿದ್ರೆ ಕಲ್ಲಿದ್ದಾಗ ಇರ್ತದೆ ಕಣ್ರಿ. ಸ್ವಂತ ಅನುಭವ ಕಣ್ರಿ ನನಗಿದು. ನಿಜವಾಗ್ಲೂ ಸ್ವಲ್ಪ ತಂದೆ ತಾಯಿನ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ದುಡಿಮೆ ಎಷ್ಟು ಬೇಗ ದುಡಿಬೋದು. ₹1,00,000 ಹೆಂಡತಿಗೆ, ₹1,00,000 ಗಂಡಿಗೆ ಸಂಬಳ ಬರ್ಬೋದು. ತರ್ತೀರ ಮಕ್ಳ ಜೀವನ ಆಗುತ್ತಾ? ಚಾನ್ಸ್. ಒಂದೊಂದೇ ಮಕ್ಳುಗಳು, ಅದು ನಮ್ಮ ಹಿಂದೂಗಳ ಒಂದೊಂದೇ ಮಕ್ಳುಗಳು. ನೋಡ್ರಿ, ಹಿಂದೂ ಸಂಖ್ಯೆ ಕಮ್ಮಿ ಆಗ್ತಿ ಅಂತ ಬಡ್ಕೊಂತೀವಿ. ಒಂದೊಂದೇ ಮಕ್ಳುಗಳು. 1000 ಗಿಡ ತೆಂಗಿ ಗಿಡ ಇರುತ್ತೆ, 6 ಒಂದೇ ಮಗು. ಒಂದು ಕಣ್ಣಲ್ಲ, ಒಂದು ಮಗು ಅಲ್ಲ ಅಂತ ಹಿರಿಯರು ಹೇಳ್ತಿದ್ರು. ಅರ್ಥ ಮಾಡ್ಕೊಳ್ರಿ. ಇವತ್ತು ಒಪ್ಪಿತಪ್ಪಿ ಒಂದೇ ಈ ನಮ್ಮ ಸತ್ತಿದಾರಲ್ಲ ಮಕ್ಳುಗಳು, ಒಂದೊಂದೇ ಮಕ್ಳಾರೋ ಗತಿ ಏನು? ಜನ್ಮಪುರ, ಜೀವನಪುರ, ಜೀವಂತ ಇರೋಪುರ ನೆನೆಸ್ಕೊಂಡು ಅವ್ರು ಸಾವ್ತ ಅಂತಾರೆ. ಬೇಡ, ದಯವಿಟ್ಟು ಒಳ್ಳೇದಾಗಲಿ. ಮನೆ ಸಂಸಾರಕ್ಕೋಸ್ಕರ ಹೆಣ್ಮಕ್ಳುಗಳು ಸ್ವಲ್ಪ ಅರ್ಥ ಮಾಡ್ಕೊಂಡು ಮಕ್ಳುಗಳಿಗೆ ಬೆಳಗ್ಗೆ ಹೊತ್ತಾಗಲಿ ಯಾವಾಗಲಿ ಒಳ್ಳೆ ತಿಂಡಿ, ಒಳ್ಳೆ ಊಟ, ತರಕಾರಿಗಳು ಕೊಟ್ಟು ಅಚ್ಚುಕಟ್ಟಾಗಿ ಮೊಟ್ಟೆ ಕೊಟ್ಟು ಹಾಲು ಕೊಟ್ಟು ಕಳಿಸಿ. ಮೊಟ್ಟೆಯಿಂದ ಹಾಲಿಂದ ಮೂಳೆ ಗಟ್ಟಿ ಆಗುತ್ತೆ. ಅರ್ಥ ಮಾಡಿಕೊಡ್ರಿ. ಎಷ್ಟೋ ರೈತರ ಮನೇಲಿ ಹಾಲೇ ಕುಡಿಯಲ್ವಂತೆ, ಎಲ್ಲ ಮಾರ್ತಾರಂತೆ ದುಡ್ಡುಗೋಸ್ಕರ. ರೈತರುಗಳೇ ಆ ಥರ ಅಂದ್ಕೊಂಡ್ರೆ ಇನ್ನು ಶೋಕಿ ಮಾಡೋ ಟೌನ್ ಜನದಲ್ಲಿ ಎಲ್ಲಿ ಬರಬೇಕು? ಅದು ಹೌದಲ್ವಾ? ಅರ್ಥ ಮಾಡಿ ದಯವಿಟ್ಟು ರೈತರು ಚೆನ್ನಾಗಿರೋ ಪ್ರಪಂಚ ಚೆನ್ನಾಗಿರುತ್ತೆ. ದಯವಿಟ್ಟು ನಿಮ್ಮನ್ನು ನೋಡಿ, ರೈತರುಗಳು ನೋಡಿ, ಅವ್ರ ಮಕ್ಕಳು ನೋಡಿ ಪ್ರಪಂಚ ಕಲಿಬೇಕು. ಹೊರಗಡೆ ಕಳಿಸ್ತಿರಲ್ಲ ಮಕ್ಳುಗಳಿಗೆ, ಒಳ್ಳೆ ಆಹಾರ ಕೊಟ್ಟು ಕಳಿಸಿ. ಇದು ನನ್ನ ಹೃದಯದಿಂದ ಬರ್ತಿರೋ ಮಾತು, ಅನುಭವದ ಮಾತು. ಏನೇ ಅಕಸ್ಮಾತ್ ತಪ್ಪು ಮಾತಾಡಿದ್ರೆ ಕ್ಷಮಿಸಿ. ದಯವಿಟ್ಟು ನಮ್ಮನ್ನು ಅನುಸರಿಸಿ ನಿಮ್ಮ ಮಕ್ಳುಗಳು, ನಿಮ್ಮ ಕುಟುಂಬನ ಉಳಿಸ್ಕೊಳ್ಳಿ.